ಹಲೋ ಡಿಯರ್ ಫ್ರೆಂಡ್ಸ್, ಎಲ್ಲರಿಗೂ ಮಿನಿ ಬ್ಲಾಗ್ಸ್ಗೆ ಸ್ವಾಗತ. ನಾವು ಊರಿಗೆ ಹೋಗಬೇಕಾದ್ರೆ ಅಲ್ಲೇ ಹೊಲದ ಹತ್ರನೇ ಅಪ್ಪ ಅಮ್ಮವರೆಲ್ಲ ಸಿಕ್ಕಿದ್ರು. ಹಾಗಾಗಿ ಅಲ್ಲೇ ಇಳಿದ್ವಿ. ಅವರೆಲ್ಲ ಟೊಮೊಟೊಗೆ ದಾರನ ಹಾಕ್ತಾಯಿದ್ರು. ಟೊಮೊಟೊ ಗಿಡ ಆಲ್ರೆಡಿ ಸ್ವಲ್ಪ ದೊಡ್ಡ ಆಗೇ ಬಿಟ್ಟಿದ್ದು. ಆದ್ರೂ ಬೇರೆ ಕೆಲಸ ಇದರಿಂದ ಇದಕ್ಕೆ ಆಳುಗಳು ಸಿಗ್ತಾ ಇರಲಿಲ್ವಂತೆ. ಹಾಗಾಗಿ ಲೇಟಾಗಿತ್ತು. ನಮ್ಮಪ್ಪ ಇಲ್ಲಿ ಟೊಮೊಟೊಗೆ ದಾರ ಹಾಕೋಕ್ಕೆ ಅಂತ ಕಟ್ ಮಾಡ್ತಾಯಿದ್ದೆ. ಹಾಗೆ ನನ್ನ ತಂಗಿ ಮಗಳು ಸುಧಾ ಇಲ್ಲೇ ಇದ್ದಾಳೆ. ಹೊಲದ ಹತ್ರ ಕೆಲಸ ಮಾಡ್ತಾ ಇದ್ರಲ್ವ, ಮನೆ ಹತ್ರ ನೋಡ್ಕೊಳಕ್ಕಾಗೋದಿಲ್ಲ ಅಂತ ಹೇಳಿ ಇವಳನ್ನು ಸುಧಾ ಕರ್ಕೊಂಡು ಬಂದಿದ್ದಾರೆ. ನನ್ನ ತಂಗಿಗೆ ಅವ್ನ ಮಗನ ನೋಡ್ಕೊಳ್ಳೋದೇ ಆಗುತ್ತೆ, ಅವ್ನು ಇನ್ನೂ ಚಿಕ್ಕೋನಲ್ವ. ಹಾಗಾಗಿ ಜೊತೆಲಿ ಕರ್ಕೊಂಡು ಬಂದರೆ ಇಲ್ಲೇ ಆಟ ಆಡ್ಕೊತಾಳೆ ಅಂತ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ನಮ್ಮಪ್ಪ ಟೊಮೊಟೊಗೆ ದಾರ ಹಾಕ್ತೈತೆ ನೋಡ್ಬೋದು. ಟೊಮೊಟೊ ಗಿಡ ಆಲ್ರೆಡಿ ಎಲ್ಲ ಸ್ವಲ್ಪ ದೊಡ್ಡವು ಆಗೇ ಬಿಟ್ಟಿದ್ದಾವೆ. ಇಷ್ಟರಲ್ಲೇ ಒಂದು ಟೈಮಲ್ಲೇ ದಾರ ಹಾಕಬೇಕಾಗಿತ್ತು. ಆ ಕಡೆ ಈ ಕಡೆ ಬೇರೆ ಕುಡಿಗಳು ಬರ್ತಾವಲ್ಲ, ಅವಕ್ಕೆ ಸಪ್ರೇಟ್ ದಾರ ಹಾಕಬೇಕು. ಟೊಮೊಟೊ ಗಿಡಗಳಿಗೆ ಮತ್ತು ಬೀನ್ಸ್ ಗಿಡಗಳಿಗೆ ದಾರ ಹಾಕೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ಒಂದೊಂದು ಕುಡಿಗೂ ದಾರ ಹಾಕಬೇಕಾಗಿರುತ್ತೆ. ಬಗ್ಗಿ ಎದ್ದು ಮೈಯಲ್ಲಿ ಬಾಡಿಲಿ ಇರೋದಂತಹ